ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ತಿಳಿಸ್ಕೊಡುವಂಥ ಟಾಪಿಕ್ ಏನಪ್ಪ ಅಂದರೆ, ನೀವೊಂದು ಯೂಟ್ಯೂಬ್ ಚಾನಲನ್ನು ಹೇಗೆ ಕ್ರಿಯೇಟ್ ಮಾಡುವುದೆಂಬುದಾಗಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಎಂಡ್ ತನಕ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಗೈಸ್, ನೀವು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಬೇಕಪ್ಪ ಅಂದರೆ ನಿಮ್ಮ ಹತ್ರ ಒಂದು ಜಿಮೇಲ್ ಅಕೌಂಟ್ ಇರಬೇಕು. ಅದನ್ನೇ ಕ್ರಿಯೇಟ್ ಮಾಡಬೇಕಪ್ಪ ಅಂದರೆ ಫಸ್ಟು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ಕೆಳಗಡೆ ಯು ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಪ್ಲಸ್ ಐಕಾನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಮೊಬೈಲ್ನ ಪಾಸ್ವರ್ಡನ್ನು ಎಂಟ್ರ್ ಮಾಡಿ. ಎಂಟ್ರ್ ಮಾಡಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಾರ್ ಮೈ ಪರ್ಸ್ನಲ್ ಯೂಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮ್ಮ ಒಂದು ನೇಮನ್ನು ಎಂಟ್ರ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಜೆಂಡರನ್ನು ಎಂಟ್ರ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ನೀವೊಂದು ಇಮೇಲ್ ಅಡ್ರೆಸ್ಸನ್ನು ಇಡಬೇಕಾಗುತ್ತೆ. ನಾನಿಲ್ಲೊಂದು ಇಮೇಲ್ ಅಡ್ರೆಸ್ಸನ್ನು ಇಡ್ತೀನಿ. ಇಟ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ಕೆಲವೊಂದು ಇಮೇಲ್ ಅಡ್ರೆಸ್ಗಳು ಅವೈಲಬಲ್ ಇರೋದಿಲ್ಲ. ಇಲ್ಲಿ ಕೆಳಗಡೆ ಇದ್ರ ಮೇಲೆ ಈ ಅಡ್ರೆಸ್ಗಳು ಅವೈಲಬಲ್ ಇದೆ ಅಂತ ತೋರಿಸಿದೆ. ಇದರಲ್ಲಿ ಯಾವುದನ್ನು ಒಂದು ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡ್ತೀನಿ. ಇಲ್ಲಿ ನೀವೊಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ನಾನು ಇಲ್ಲೊಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ. ಕ್ರಿಯೇಟ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ಹಂಗೆ ಸ್ವೈಪ್ ಮಾಡಿದರೆ ಇಲ್ಲಿ ಐ ಅಗ್ರಿ ಅನ್ನೋ ಆಪ್ಷನ್ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ನಿಮ್ಮ ಒಂದು ಇಮೇಲ್ ಅಕೌಂಟು ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ನೀವು ಒಂದು ಇಮೇಲ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಯು ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ ನಿಮ್ಮ ಒಂದು ನೇಮ್ ಕೆಳಗಡೆ ಕ್ರಿಯೇಟ್ ಎ ಚಾನಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನೀವೊಂದು ಪ್ರೊಫೈಲ್ ಪಿಕ್ಚರನ್ನು ಇಟ್ಕೊಬೇಕಾಗುತ್ತೆ. ನಾನಿಲ್ಲಿ ಒಂದು ಪ್ರೊಫೈಲ್ ಪಿಕ್ಚರನ್ನು ಇಟ್ಕೊತೀನಿ. ಇಲ್ಲ ಹಾಗೆ ಸುಮ್ಮನೆ ಯೂಟ್ಯೂಬ್ ಲೋಗೋವನ್ನು ಇಟ್ಕೊಳ್ತೀನಿ. ಇಲ್ಲಿ ನೇಮ್ ಅಂತ ಇದೆಯಲ್ಲ ಇದ್ರ ಮೇಲೆ ನಿಮ್ಮ ನೇಮನ್ನು ಎಂಟ್ರ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಹ್ಯಾಂಡಲ್ ಅಂತ ಇದೆಯಲ್ಲ ಇಲ್ಲಿ ನೀವೊಂದು ಹ್ಯಾಂಡಲನ್ನು ಇಟ್ಕೊಬೇಕಾಗುತ್ತೆ. ಅಂದರೆ ಈಗ ನನ್ನ ಚಾನಲಲ್ಲಿ ಶ್ರೇಯಸ್ ಟೆಕ್ ಅಂತ ಒಂದು ಹ್ಯಾಂಡಲ್ ಇದೆಯಲ್ಲ ಆ ಥರ ನೀವೊಂದು ಇಟ್ಕೊಬೇಕಾಗುತ್ತೆ. ಇಲ್ಲಿ ಏನು ಕೊಟ್ಟಿರಲ್ಲ ಅದನ್ನೇ ನಾನು ಇಟ್ಕೊಳ್ತೀನಿ. ಇಟ್ಕೊಂಬಿಟ್ಟು ಇಲ್ಲಿ ಸೇವ್ ಅಂತ ಕೊಡ್ತೀನಿ. ಸೇವ್ ಅಂತ ಕೊಟ್ಬಿಟ್ಟು ಕ್ರಿಯೇಟ್ ಚಾನಲ್ ಅಂತ ಕೊಡ್ತೀನಿ. ಇಲ್ಲಿ ನಿಮ್ಮ ಒಂದು ಚಾನಲ್ ಕ್ರಿಯೇಟ್ ಆಗಿರುತ್ತೆ. ನೀವು ಕೆಲವೊಂದು ಸ್ಟೆಪ್ಸನ್ನು ಮಾಡಬೇಕಾಗುತ್ತೆ. ಆ ಸ್ಟೆಪ್ಸನ್ನು ನಾನು ತೋರಿಸ್ಕೊಡ್ತೀನಿ ನಿಮಗೆ. ನೀವು ಫಸ್ಟು ಗೂಗಲನ್ನು ಓಪನ್ ಮಾಡ್ಕೊಬೇಕಾಗುತ್ತೆ. ಗೂಗಲನ್ನು ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ಸರ್ಚಲ್ಲಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ youtubstudio.com ಅಂತ ಇದನ್ನು ಸರ್ಚ್ ಹೊಡಿಬೇಕಾಗುತ್ತೆ. ಸರ್ಚ್ ಹೊಡೆದ್ಬಿಟ್ಟು ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನನಗೆ ಈ ಥರ ಇಂಟರ್ಫೇಸ್ ಬಂದಿದೆ. ನಿಮಗೆ ನಿಮ್ಮ ಒಂದು ಇಮೇಲ್ ಐ ಡಿಯನ್ನು ಲಾಗಿನ್ ಆಗಲಿಕ್ಕೆ ಕೇಳುತ್ತೆ. ನೀವು ಯಾವ ಇಮೇಲ್ ಐ ಡಿಯಲ್ಲಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿರ್ತೀರೋ ಅದರಿಂದ ಲಾಗಿನ್ ಆಗಿಬಿಟ್ಟು ಲಾಗಿನ್ ಆದರೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಂದು ಆಲ್ರೆಡಿ ಲಾಗಿನ್ ಆಗಿದೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡ್ತೀನಿ ನಾನು. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಇಂಟರ್ಫೇಸ್ ಬರುತ್ತೆ ನಿಮಗೆ.
ಇಲ್ಲಿ ಚಾನಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಒಂದು ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಕೀವರ್ಡ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ನಿಮ್ಮ ಒಂದು ಚಾನಲ್ನ ಏನಂತ ಸರ್ಚ್ ಮಾಡಿದರೆ ನಿಮ್ಮ ಒಂದು ಚಾನಲ್ ಶೋ ಆಗಬೇಕು ಅನ್ನೋದು ನೀವೊಂದು ಕೀವರ್ಡ್ಸ್ಗಳನ್ನು ಹಾಕ್ಕೊಬೇಕಾಗುತ್ತೆ. ಹಾಕ್ಕೊಂಬಿಟ್ಟು ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಹಂಗೆ ಸ್ಕ್ರೋಲ್ ಮಾಡಿದ್ರಪ್ಪ ಅಂದರೆ ಇಲ್ಲಿ ಡು ಯು ವಾಂಟ್ ಟು ಸೆಟ್ ಯುವರ್ ಚಾನಲ್ ಆ್ಯಸ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ. ಇಲ್ಲಿ ಫಸ್ಟ್ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನೀವು ಮಾಡೋ ವಿಡಿಯೋಗಳು ಕಿಡ್ಸ್ ಅಷ್ಟೇ ನೋಡ್ಬೋದು. ಇಲ್ಲಿ ಸೆಕೆಂಡ್ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ದೊಡ್ಡವ್ರ ವಿಡಿಯೋಗಳನ್ನು ನೋಡಲಿಕ್ಕೆ ಅವೈಲೇಬಲ್ ಇರುತ್ತೆ. ನೀವು ಇದನ್ನು ಪ್ರತಿ ವಿಡಿಯೋಗೂ ಸೆಲೆಕ್ಟ್ ಮಾಡ್ತೀರಪ್ಪ ಅಂದರೆ ಮೂರನೇ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಫೀಚರ್ಸ್ ಎಲಿಜಿಬಿಲಿಟಿ ಅಂತ ಇದೆಯಲ್ಲ ಇದ್ರ ಮೇಲೆ ಹೋಗ್ಬಿಟ್ರೆ ನೀವು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ ಮೇಲೇ ಫಸ್ಟ್ ಆಪ್ಷನ್ನು ಎನೇಬಲ್ ಆಗಿರುತ್ತೆ. ಇಲ್ಲಿ ಸೆಕೆಂಡ್ ಆಪ್ಷನನ್ನು ಎನೇಬಲ್ ಮಾಡಬೇಕಪ್ಪ ಅಂದರೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕ್ಬಿಟ್ಟು ವೆರಿಫೈ ಆಗಬೇಕಾಗುತ್ತೆ. ನಾನಿಲ್ಲಿ ವೆರಿಫೈ ಮಾಡಿ ನಿಮಗೆ ಟ್ರೈ ಮಾಡಿ ತೋರಿಸ್ತಿದ್ದೆ, ಆದರೆ ನಂದು ಇವಾಗ ವೆರಿಫೈ ಮಾಡೋಕ್ಕೆ ಹೋದರೆ ತಗೊಳ್ಳೋದಿಲ್ಲ. ಒಂದು ಮೊಬೈಲ್ ನಂಬರು ಒಂದು ಯೂಟ್ಯೂಬ್ ಅಕೌಂಟಿಗೆ ಮಾತ್ರ ಲಿಂಕ್ ಆಗಿರುತ್ತೆ. ಇದು ಎನೇಬಲ್ ಆದಮೇಲೆ ಇಲ್ಲಿ ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಇದೆ. ಇಲ್ಲಿ ಇದನ್ನು ನೀವು ಎನೇಬಲ್ ಮಾಡಬೇಕಪ್ಪ ಅಂದರೆ ನೀವು ಒಂದು 5 ಸೆಕೆಂಡ್ ವೀಡಿಯೋವನ್ನು ತೆಗೆದುಬಿಟ್ಟು ಇದರಲ್ಲಿ ಅಪ್ಲೋಡ್ ಮಾಡಿದರೆ ಎನೇಬಲ್ ಆಗುತ್ತೆ. ಇಲ್ಲ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಏನಾರು ಅಪ್ಲೋಡ್ ಮಾಡಿದರೆ ಈಗ ಇದಾಗುತ್ತೆ, ಎನೇಬಲ್ ಆಗುತ್ತೆ. ಇಲ್ಲಿ ಮೂರನೇ ಆಪ್ಷನ್ ಇದೆಯಲ್ಲ ಚಾನಲ್ ಹಿಸ್ಟ್ರಿ ಅಂತ, ನಿಮ್ಮ ಒಂದು ಚಾನಲ್ಲು ಹಿಸ್ಟ್ರಿ ತಗೊಳುತ್ತೆ. ಒಂದು 2-3 ತಿಂಗಳಿಗೆ ಎನೇಬಲ್ ಆಗುತ್ತೆ. ಇದರಲ್ಲಿ ಬೆಸ್ಟಪ್ಪ ಅಂದರೆ ವಿಡಿಯೋ ವೆರಿಫಿಕೇಷನನ್ನು ಮಾಡಿಬಿಟ್ಟು ನೀವು ಕೊಡಬೇಕಾಗುತ್ತೆ. ನೀವು ವಿಡಿಯೋ ವೆರಿಫಿಕೇಷನ್ಗೆ ಕೊಟ್ಟರೆ ನೀವು ಯಾವ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡುತ್ತೀರಲ್ಲ ಆ ಇಮೇಲ್ಗೆ ಒಂದು ಮೆಸೇಜ್ ಹೋಗುತ್ತೆ. ಅಲ್ಲಿ ನೀವೊಂದು ವಿಡಿಯೋವನ್ನು ವೆರಿಫಿಕೇಷನ್ ಮಾಡಿಬಿಟ್ಟು ಕಳಿಸಿದರೆ ವಿತಿನ್ 24 ಅವರ್ಸ್ ಒಳಗಡೆ ಅವರು ವೆರಿಫಿಕೇಷನ್ ಮಾಡಿಬಿಟ್ಟು ಅಪ್ರೂವ್ ಆದರೆ ನಿಮ್ಮ ಒಂದು ಇಮೇಲ್ಗೆ ಅಪ್ರೂವ್ ಆಗಿದೆ ಅಂತ ಒಂದು ಮೆಸೇಜನ್ನು ಕಳಿಸ್ತಾರೆ. ಇಷ್ಟು ಮಾಡಿಬಿಟ್ಟು ನೀವಿಲ್ಲಿ ಕೆಳಗಡೆ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಬಂದುಬಿಟ್ಟು ಇಲ್ಲಿ ವಿಸಿಬಿಲಿಟಿ ಅಂತ ಇದೆಯಲ್ಲ ಇದ್ರ ಮೇಲೆ ಪಬ್ಲಿಕ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಪಕ್ಕದಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗಲ್ಲಿ ಇಲ್ಲಿ ಫಸ್ಟು ಲೈಸೆನ್ಸು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸೇ ಇರಲಿ. ಇಲ್ಲಿ ಕೆಟಗರಿಯಲ್ಲಿ ನೀವು ಯಾವ ಕೆಟಗರಿ ವಿಡಿಯೋವನ್ನು ಮಾಡ್ತೀರೋ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಕಾಮಿಡಿ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೀವು ವಿಡಿಯೋ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ, ನೀವು ಡಿಸ್ಕ್ರಿಪ್ಷನ್ನ ಯಾವ ಲ್ಯಾಂಗ್ವೇಜಲ್ಲಿ ಹಾಕ್ತೀರೋ ಅನ್ನೋದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕಮೆಂಟ್ಸ್ ಆನ್ ಇರಬೇಕು ಆಫ್ ಇರಬೇಕು ಅನ್ನೋದು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಇದರಲ್ಲಿ ಇಷ್ಟು ಸೆಟ್ಟಿಂಗ್ ಮಾಡಿಬಿಟ್ಟು ಇಷ್ಟು ಸೆಟ್ಟಿಂಗನ್ನು ಮಾಡಿದ್ರಪ್ಪ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಲು ಕಂಪ್ಲೀಟಾಗಿ ಕ್ರಿಯೇಟ್ ಆಗಿರುತ್ತೆ. ಈ ಗೂಗಲಲ್ಲಿ ಬಂದುಬಿಟ್ಟು ಇದನ್ನು ಮಾಡಲಿಲ್ಲಪ್ಪ ಅಂದರೆ ನಿಮ್ಮ ಒಂದು ಚಾನಲ್ ಕಂಪ್ಲೀಟಾಗಿ ಕ್ರಿಯೇಟ್ ಮಾಡೋದಿಲ್ಲ. ನಿಮ್ಮೊಂದು ವೀಡಿಯೋಸ್ಗಳು ಬಹಳ ಜನಕ್ಕೆ ರೀಚ್ ಆಗೋದಿಲ್ಲ, ನೀವು ಲೈವ್ ಬರೋದಕ್ಕಾಗೋದಿಲ್ಲ, ಮತ್ತು 15 ನಿಮಿಷಕ್ಕೆ ಮೇಲ್ಪಟ್ಟ ವೀಡಿಯೋಗಳನ್ನು ನೀವು ಮಾಡಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಇದನ್ನು ನೀವು ಮಾಡ್ಕೊಂಬಿಟ್ಟು ಇಲ್ಲಿ ಕೆಳಗಡೆ ಸೇವ್ ಅಂತ ಇದೆಯಲ್ಲ ಇದು ಸೇವ್ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟಿದ ತಕ್ಷಣ ಇದು ಸೇವ್ ಆಗಿರುತ್ತೆ. ಇಷ್ಟೇ ಫ್ರೆಂಡ್ಸ್, ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡೋದಂತ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಯೂಟ್ಯೂಬ್ ಟಿಪ್ಸ್ಗೋಸ್ಕರ ಮತ್ತು ಟೆಕ್ನಾಲಜಿ ವೀಡಿಯೋಸ್ಗಳಿಗೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಎಂದು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.